Hi everyone, I am Manu Kumar, Interface College of Computer Application, Davangere. This previous video will discuss about the translators, types of programs. Today we'll discuss what is software and instructions. Instruction means a command. Software, it refers to a collection of programs, data and instructions that tell a computer to other electronic device how to perform a specific task. Software refers to collection of programs. ಅಂದ್ರೆ ಸಾಫ್ಟ್ವೇರ್ ಪ್ರೋಗ್ರಾಮ್ಸ್ ಮತ್ತೆ ಡಾಟಾ ಇನ್ಸ್ಟ್ರಕ್ಷನ್ಸ್ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ ದಟ್ ಟೆಲ್ ಎ ಕಂಪ್ಯೂಟರ್ ಟು ಅದರ್ ಎಲೆಕ್ಟ್ರಾನಿಕ್ ಡಿವೈಸ್ ಮತ್ತೆ ಅದು ಕಂಪ್ಯೂಟರ್ ಮತ್ತೆ ಅದರ್ ಎಲೆಕ್ಟ್ರಾನಿಕ್ ಡಿವೈಸ್ಗೆ ಹೇಳುತ್ತೆ. Unlike hardware, which refers to physical components of a device, software is it can be into two main types. System software. This includes operating system. ಇದು ಆಪರೇಟಿಂಗ್ ಸಿಸ್ಟಮ್ ಮತ್ತೆ ಲೈಕ್ಸ್ ವಿಂಡೋಸ್ ಅಂಡ್ ಯುಟಿಲಿಟಿ ಪ್ರೋಗ್ರಾಮ್ಸ್ ದಟ್ ಹೆಲ್ಪ್ಸ್ ಎ ಮ್ಯಾನೇಜ್ ಹಾರ್ಡ್ವೇರ್ ಟು ಅಲೋ ದಿ ಸಾಫ್ಟ್ವೇರ್ ಫಂಕ್ಷನ್. ಮತ್ತೆ ಉಳಿದಿರೋ ಹಾರ್ಡ್ವೇರ್ಸ್ಗೆ ಮತ್ತೆ ಸಾಫ್ಟ್ವೇರ್ ಫಂಕ್ಷನ್ಗೆ ಅಲೋ ಮಾಡುತ್ತೆ. ಯುಟಿಲಿಟಿ ಟು ಪ್ರೋಗ್ರಾಮ್ಸ್ ದಟ್ ಹೆಲ್ಪ್ ಎ ಮ್ಯಾನೇಜ್ ಅಂಡ್ ಹಾರ್ಡ್ವೇರ್. ವಾಟ್ ಈಸ್ ಅಪ್ಲಿಕೇಶನ್ ಸಾಫ್ಟ್ವೇರ್? These are the programs designed for an end users. Users ಅಂದ್ರೆ ನಾವು ಮಾಡ್ಕೊಂತಿರೋ ಟು ಪರ್ಫಾರ್ಮ್ ಎ ಸ್ಪೆಸಿಫಿಕ್ ಟಾಸ್ಕ್ ಸಚ್ ಆಸ್ ಅ ವರ್ಡ್ ಪ್ರೊಸೆಸ್. ಅಂದ್ರೆ ನಾವು ನಮ್ಮ ಹತ್ರ ಇರೋ ಆಪ್ಸ್ ಮೈಕ್ರೋಸಾಫ್ಟ್ ವರ್ಡ್ ಮತ್ತೆ ಗೂಗಲ್ ಕ್ರೋಮ್ ಮೀಡಿಯಾ ಪ್ಲೇಯರ್ ಮತ್ತೆ ಇನ್ನ ಬೇರೆ ಬೇರೆ ಆಪ್ ಇದಾವೆ ಅದು ನಾವು ಮಾಡ್ಕೊಂಡಿರೋದು ಯೂಸರ್ಸ್. ಸಾಫ್ಟ್ವೇರ್ is what enables to user to interact with hardware and accomplish a variety of functions from simple tasks. Software enable to user అంటే ಯೂಸರ್ಸ್ ಅಂದ್ರೆ ನಾವು ಇಂಟರಾಕ್ಟ್ ಮಾಡುತ್ತೆ ಹಾರ್ಡ್ವೇರ್ ಅಂಡ್ ಅಕಾಂಪ್ಲಿಷ್ ವೆರೈಟಿ ಹಾರ್ಡ್ವೇರ್ ಜೊತೆ ಇಂಟರಾಕ್ಟ್ ಮಾಡಿ ಮತ್ತೆ ಬೇರೆ ಬೇರೆ ಫಂಕ್ಷನ್ಸ್ ಮಾಡಿ ಸಿಂಪಲ್ ಟಾಸ್ಕ್ ಆಗಿ ಕಾಂಪ್ಲೆಕ್ಸ್ ಮಾಡುತ್ತೆ. ದಿ ಡಿಫರೆನ್ಸ್ ಬಿಟ್ವೀನ್ ಸಿಸ್ಟಮ್ ಸಾಫ್ಟ್ವೇರ್ ಅಂಡ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಲೈಸ್ ದಿ ಪರ್ಪಸ್ ಅಂಡ್ ಫಂಕ್ಷನಾಲಿಟಿ. ವಾಟ್ ಈಸ್ ಸಿಸ್ಟಮ್ ಸಾಫ್ಟ್ವೇರ್? ಇದ್ರ ಪರ್ಪಸ್ ಏನಂತ ನೋಡೋಣ. ಸಿಸ್ಟಮ್ ಸಾಫ್ಟ್ವೇರ್ ಮ್ಯಾನೇಜ್ ಕಂಟ್ರೋಲ್ ಅಂಡ್ ಕಂಪ್ಯೂಟರ್ ಹಾರ್ಡ್ವೇರ್ ಸೊ ದಟ್ ದಿ ಅಪ್ಲಿಕೇಶನ್ ಸಾಫ್ಟ್ವೇರ್ ಕೆನ್ ಸಿಸ್ಟಮ್ ಸಾಫ್ಟ್ವೇರ್ ಮ್ಯಾನೇಜ್ ಕಂಟ್ರೋಲ್ ಮತ್ತೆ ಮ್ಯಾನೇಜ್ ಮಾಡುತ್ತೆ ಕಂಪ್ಯೂಟರ್ ಹೆಂಗೆ ಇದ್ ಮಾಡುತ್ತೆ ಅಂತ. ಹಾರ್ಡ್ವೇರ್ ದಟ್ ದಿ ಅಪ್ಲಿಕೇಶನ್ ಸಾಫ್ಟ್ವೇರ್ ಕೆನ್ ರನ್. ಹಾರ್ಡ್ವೇರ್ ಅಂದ್ರೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಅನ್ನೋದು ಈ ತರ ಪ್ರೋಗ್ರಾಮ್ಸ್ ಮಾಡಿ ಔಟ್ಪುಟ್ ಇನ್ಪುಟ್ ಕೊಡುತ್ತಲ್ಲ ಆಗ ಈ ಸರ್ಫೇಸ್ ಆಸ್ ಎ ಬ್ರಿಡ್ಜ್ ಬಿಟ್ವೀನ್ ಹಾರ್ಡ್ವೇರ್ ಅಂಡ್ ಅಪ್ಲಿಕೇಶನ್. ಮತ್ತೆ ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ ಮಧ್ಯೆ ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ ಮಧ್ಯೆ ಒಂದು ಕನೆಕ್ಷನ್ ಇರುತ್ತೆ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್. ಎಕ್ಸಾಂಪಲ್ಸ್ ಆಪರೇಟಿಂಗ್ ಸಿಸ್ಟಮ್ಸ್ ವಿಂಡೋಸ್ ಅದ ಮೇಲ್ಗಡೆ ನೋಡಿದ್ವಲ್ಲ ಅದರಲ್ಲಿ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲಿ ಯಾವ ತರ. ನೆಕ್ಸ್ಟ್ ವಾಟ್ ಈಸ್ ದ ಕೀ ಫೀಚರ್ಸ್? Runs in background to enable the computer to function properly, provides essential service like memory management, security, and a user interface. Runs in the background to enable the computer to function properly. ಅಂದ್ರೆ ಕಂಪ್ಯೂಟರ್ ಫಂಕ್ಷನ್ ಪ್ರಾಪರ್ ಆಗಿ ಮಾಡುತ್ತಾ ಇಲ್ಲ ಅಂತ ರನ್ ಪ್ರಾಪರ್ ಆಗಿ ಆಗುತ್ತಿಲ್ಲ ನೋಡು. ಪ್ರೊವೈಡ್ ಎಸೆನ್ಷಿಯಲ್ ಸರ್ವಿಸ್ works independently of a specific task or user needs but necessary for overall functioning of the system. ವರ್ಕ್ ಅದು ಅದ್- ಅದು ಒಂದೇ ವರ್ಕ್ ಮಾಡಿ ಸಪರೇಟ್ ಸ್ಪೆಸಿಫಿಕ್ ಸ್ಟಾಕ್ ಯೂಸರ್ ಟು ನೀಡ್ ಬಟ್ ನೆಸೆಸರಿ ಓವರ್ ಆಲ್ ಫಂಕ್ಷನಿಂಗ್ ಆನ್ ಸಿಸ್ಟಮ್. ವಾಟ್ ಈಸ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಪರ್ಪಸ್? Application software is designed for perform specific tasks for the user such as productivity, entertainment or data management. Application software ಅಂದ್ರೆ ಯೂಸರ್ ನಾವು ಮಾಡ್ಕೊಂತೀವಿ ಪ್ರೊಡಕ್ಟಿವಿಟಿ ಡಾಟಾ ಮ್ಯಾನೇಜ್ಮೆಂಟ್ ಸ್ಪೆಸಿಫಿಕ್ ಟಾಸ್ಕ್ ಆರ್ ಯೂಸರ್ ಸಚ್ ಆಸ್ ಎಕ್ಸಾಂಪಲ್ಸ್ ಆಲ್ ಹೇಳಿದ ಮೈಕ್ರೋಸಾಫ್ಟ್ ವರ್ಡ್ ಗೂಗಲ್ ಕ್ರೋಮ್ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ನಾವು ಯೂಸ್ ಮಾಡ್ತೀವಿ ಇನ್ಸ್ಟಾಗ್ರಾಮ್ ಆರ್ ಫೇಸ್ಬುಕ್ ಗೇಮ್ಸ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್. ಒಂದು ಪ್ರೋಗ್ರಾಮ್ ಇದೆ ಪ್ರೋಗ್ರಾಮ್ ರನ್ ಮಾಡೋಣ. Hash include ಅಂದ್ರೆ ಇದು ಪ್ರಿಪ್ರೊಸೆಸರ್ ಸ್ಟೇಟ್ಮೆಂಟ್ಸ್ stdio ಡಾಟಾ ಚಾನಲ್ ಹೆಡರ್ ಫೈಲ್ ಮೇನ್ ಫಂಕ್ಷನ್. ಓಕೆ ಈ ಪ್ರೋಗ್ರಾಮರ್ ಪ್ರಿಂಟ್ ಆಫ್ ಒಂದು ಕ್ಯಾರೆಕ್ಟರ್ ಸ್ಟ್ರಿಂಗ್ ತಗೊಂಡು ಅದ್ರ ಸೈಜ್ ಬರ್ಕೋಣ ಮತ್ತು ಪ್ರಿಂಟ್ ಆಫ್ ಎಂಟರ್ ದಿ ಯುವರ್ ನೇಮ್ ಸ್ಕ್ಯಾನ್ ಅಪ್ ಹಾಕೊಂಡು ರೀಡ್ ಮಾಡ್ಕೊಳ್ಳೋಣ. ರನ್ ಮಾಡೋಣ ಈಗ. ಎಂಟರ್ ಯುವರ್ ನೇಮ್ ಈಗ ಹಾರ್ದಿಕ್ ಪಾಂಡೆ ಅಂತ ಕೊಡ್ತೀನಿ. ಔಟ್ಪುಟ್ ಬಂತ.